ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ವಿವಿಧ ಬೇಡಿಕೆಗಳ ಪ್ರಸಕ್ತ ಆರ್ಥಿಕ ಸಾಲಿನಲ್ಲಿ 25 ಲಕ್ಷ ನಿವ್ವಳ ಲಾಭ ಘೋಷಣೆ. ಈಗ ವಾರ್ತೆಗಳ ವಿವರ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಒಕ್ಕೂಟವು ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಹಲವು ಬಾರಿ ಹೋರಾಟ ನಡೆಸಿಕೊಂಡು ಬಂದಿದೆ. ಫಲಿತಾಂಶ ಶೂನ್ಯವಾದ ಹಿನ್ನೆಲೆಯಲ್ಲಿ ದಿನಾಂಕ 26ರಂದು ಮಧ್ಯಾಹ್ನ ರಾಜ್ಯವ್ಯಾಪಿ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ರಾಷ್ಟ್ರೀಯ ಪ್ರತಿಭಟನಾ ದಿನಾಚರಣೆ ಕೈಗೊಂಡಿದೆ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಒಕ್ಕೂಟ ವಿಜಯನಗರ ಜಿಲ್ಲಾ ಘಟಕದಿಂದ ಸುದ್ದಿಗೋಷ್ಠಿ ಕೈಗೊಳ್ಳಲಾಗಿತ್ತು. ಹೀಗೆ ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿದ ಒಕ್ಕೂಟದ ರಾಜ್ಯ ಉಪಾಧ್ಯಕ್ಷ ರಂಗನಾಥ್ ಹವಾಲ್ದಾರ್ ಹಾಗೂ ಜಿಲ್ಲಾಧ್ಯಕ್ಷ ನಾಗರಾಜ್ ಪತ್ತಾರ್ ಅವರು ಎನ್ಪಿಎಸ್ ಕಾಯ್ದೆ ರದ್ದುಪಡಿಸಬೇಕು, ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಬೇಕು, ಹೊರಗುತ್ತಿಗೆ ನೌಕರರನ್ನ ನೇಮಕಾತಿ ಮಾಡಬಾರದು, ಬದಲಾಗಿ ಅವರ ಜೀವನಕ್ಕೆ ಭದ್ರತೆ ನೀಡಬೇಕು. ಹೀಗೆ ಪ್ರಮುಖ 10 ಬೇಡಿಕೆಗಳ ಈಡೇರಿಕೆಗಾಗಿ ದಿನಾಂಕ 26ರಂದು ಮಧ್ಯಾಹ್ನ ಊಟದ ನಂತರ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ರಾಷ್ಟ್ರೀಯ ಪ್ರತಿಭಟನಾ ದಿನಾಚರಣೆ ನಡೆಸಲಾಗುವುದೆಂದು ತಿಳಿಸಿದ್ದಾರೆ. ಅಖಿಲ ಭಾರತ ರಾಜ್ಯ ಸರ್ಕಾರಿ ನೌಕರರ ಒಕ್ಕೂಟದ ಕರೆ ಮೇರೆಗೆ ಈ ತಿಂಗಳು 26ನೇ ತಾರೀಕಿನ ದಿವಸ 10 ಪ್ರಮುಖ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ನಡೀತಾ ಇದೆ. ಅವುಗಳ ಪ್ರಮುಖ ಬೇಡಿಕೆಗಳಲ್ಲಿ ಮೊದಲನೇದಾಗಿ NPS ಹೆಸರಿನಲ್ಲಿ ಈಗ UPS ಏನು ಬಂದಿದೆ ಅದು ರದ್ದಾಗಬೇಕು, PFRDA ಕಾಯ್ದೆ ರದ್ದಾಗಬೇಕು. ಇಡೀ ದೇಶಾದ್ಯಂತ 86 ಲಕ್ಷ ಹುದ್ದೆಗಳು ಖಾಲಿ ಇದ್ದಾವೆ. ಆ ಹುದ್ದೆಗಳನ್ನು ಕಾಯಮಾಗಿ ಭರ್ತಿ ಮಾಡಬೇಕು. ಗುತ್ತಿಗೆ ಹೊರಗುತ್ತಿಗೆ ನೌಕರರನ್ನು ನೇಮಕ ಮಾಡಿಕೊಳ್ಬಾರ್ದು, ಅವರಿಗೆ ಜೀವನಕ್ಕೆ ಭದ್ರತೆಯನ್ನು ಕೊಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಈ ಪ್ರತಿಭಟನೆ ನಡೀತಾ ಇದೆ. ಇದರಲ್ಲಿ ಸಮಸ್ತ ನೌಕರರ ಬಂಧುಗಳು ಭಾಗವಹಿಸಿ ಇದನ್ನು ಯಶಸ್ವಿ ಮಾಡಬೇಕು ಅಂತೇಳಿ ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಒಕ್ಕೂಟದ ಪರವಾಗಿ ವಿನಂತಿಯನ್ನು ಮಾಡ್ತಿದ್ದರು. ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಒಕ್ಕೂಟ ಅನೇಕ ಬೇಡಿಕೆಗಳಿಂದ ನಿರಂತರವಾಗಿ ಇದು ಹೋರಾಟ ಮಾಡ್ತಾ ಬಂದಿರತಕ್ಕಂಥ ಒಂದು ಸಂಘಟನೆಯಾಗಿದೆ. ನಾವು ಈ ಖಾಯಂ ಆಗಿರ್ತಕ್ಕಂಥ ಈ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಬೇಕು. ಸುಮಾರು 2,80,000 ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಮತ್ತು ಪಿಂಚಣಿದಾರರಿಗೆ ಕೂಡ ಅನೇಕ ಸೌಲಭ್ಯಗಳನ್ನು ಕೊಡಬೇಕು. ಜ್ಯೋತಿ ಸಂಜೀವಿನಿ ಅಂತ ಒಂದು ಸೌಲಭ್ಯವನ್ನು ಕೊಡಬೇಕು ಮತ್ತು ಈ ನೌಕರದಾರಿಗೆ ಆಗಿರ್ತಕ್ಕಂಥ ಅನ್ಯಾಯಗಳನ್ನು ಸರಿಪಡಿಸಬೇಕು. ವಿಜಯ್ ಭಾಸ್ಕರ್ ಕೊಟ್ಟಿರ್ತಕ್ಕಂಥ ಈ ವರದಿಯನ್ನು ಸರ್ಕಾರ ಹಿಂಪಡಿಬೇಕು. ನೌಕರ ವಿರೋಧಿಯಾಗಿರ್ತಕ್ಕಂಥ ಕಾನೂನುಗಳನ್ನು ಹೊರ ತೆಗೆದು ನೌಕರರಿಗೆ ಹಿತರಕ್ಷಣೆ ಮಾಡಬೇಕು ಅನ್ನೋದು ನನ್ನ ಆಗ್ರಹ ಆಗಿದೆ ಸರ್. ಈ ತಿಂಗಳು 26ನೇ ತಾರೀಕು ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಒಕ್ಕೂಟ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತಾ ಇದೆ. ಇದೇ ಸಂದರ್ಭದಲ್ಲಿ ಇಡೀ ದೇಶಾದ್ಯಂತ ಇದು ಹೋರಾಟ ನಡೀತಾ ಇದೆ. ಈ ಹೋರಾಟಕ್ಕೆ ಇಡೀ ದೇಶಾದ್ಯಂತ ಇರುವಂಥ ಹೊರಗುತ್ತಿಗೆ ನೌಕರದಾರರು ಅದು ಬೆಂಬಲವನ್ನು ಕೊಡ್ತಾ ಇದ್ದೀವಿ. ಬೆಂಬಲ ಕೊಡುವಂಥದ್ದು ಉದ್ದೇಶ ಏನು ಅಂತಂದರೆ, ಈಗ ಕರ್ನಾಟಕ ರಾಜ್ಯದಲ್ಲಿ ಮತ್ತು ಕೇಂದ್ರದಲ್ಲಿರುವಂಥ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಅನ್ನೋಂಥದ್ದು. ಅತ್ಯಂತ ಕಡಿಮೆ ಕೊಟ್ಟು ಈ ಹೊರಗುತ್ತಿಗೆದಾರರನ್ನು ಏನು ದುಡಿಸ್ಕೊಳ್ತಿದ್ದಾರೆ, ಇದೊಂದು ಅನಾಗರಿಕ ಪದ್ಧತಿ ಅನ್ನೋಂಥದ್ದು ನಮ್ಮ ಒಂದು ವಾದ. ಯಾಕಂತಂದರೆ ಸುಪ್ರೀಂ ಕೋರ್ಟ್ ಹೇಳಿದೆ, ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಬೇಕಂತ ಸುಪ್ರೀಂ ಕೋರ್ಟ್ ಒಂದು ಆದೇಶ ಇದೆ. ಆ ಆದೇಶವನ್ನು ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರ ಸರ್ಕಾರಗಳು ತಿರಸ್ಕಾರ ಮಾಡ್ತವೆ. ಈ ತಿರಸ್ಕಾರ ಮಾಡುವಂಥ ಮನೋಭಾವ ಹೋಗಬೇಕು ಅಂತಂದೇಳಿ ನಾವು ಹೇಳ್ತಾ ಇದ್ವಿ. ಉದಾಹರಣೆಗೆ ಒಬ್ಬ ಡಿ ಗ್ರೂಪ್ ನೌಕರ, ಕಾಯಂ ಡಿ ಗ್ರೂಪ್ ನೌಕರ 40,300 ರೂಪಾಯಿ ಅವನು ಸಂಬಳ ತೊಗೊಳ್ತಾನೆ. ಆದರೆ ಅದೇ ಹೊರಗುತ್ತಿಗೆಯಲ್ಲಿರುವಂಥ ಡಿ ಗ್ರೂಪ್ ನೌಕರ ಕೇವಲ 12,000, 13,000, 14,000 ತೊಗೊಳ್ತಾನೆ. ಈ ಶೋಷಣೆ ಏನಿದೆ ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರ ಸರ್ಕಾರಗಳು ಏನು ಈ ಶೋಷಣೆ ಮಾಡ್ತಾ ಇದ್ದಾವೆ, ಈ ಶೋಷಣಾ ಪದ್ಧತಿಯನ್ನು ಹೋಗಬೇಕು. ಈ ಆಧುನಿಕ ಜೀತ ಪದ್ಧತಿಯಾಗಿರುವಂಥ ಈ ಗುತ್ತಿಗೆ ಪದ್ಧತಿ ಹೋಗಬೇಕು ಅನ್ನೋಂಥ ಕಾರಣಕ್ಕೋಸ್ಕರ ನಾಳೆ ಇಡೀ ದೇಶಾದ್ಯಂತ
ಏನು ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಒಕ್ಕೂಟ ಇಡೀ ದೇಶ ಮಟ್ಟದ ಫೆಡರೇಷನ್ ಏನು ಹೋರಾಟ ಮಾಡ್ತಾ ಇದೆ, ಆ ಹೋರಾಟಕ್ಕೆ ನಾವೆಲ್ಲರೂ ಕೂಡ ಬೆಂಬಲವನ್ನು ಕೊಡ್ತಾ ಇದ್ದೀವಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ನಿವೇಶನ ಹಂಚಿಕೆ ಪ್ರಕರಣದಲ್ಲಿ ಸಿಲುಕಿದ್ದಾರೆ. ಹೀಗೆ ಸಿಎಂ ರವರ ವಿರುದ್ಧ ತನಿಖೆ ನಡೆಸಲು ರಾಜ್ಯಪಾಲರಿಂದ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ವಿಜಯನಗರ ಜಿಲ್ಲಾ ಬಿಜೆಪಿ ಘಟಕವು ಆಗ್ರಹಿಸಿದೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಬಿಜೆಪಿ ಜಿಲ್ಲಾ ಘಟಕದಿಂದ ಸುದ್ದಿಗೋಷ್ಠಿಯನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಜಿಲ್ಲಾಧ್ಯಕ್ಷ ಚನ್ನಬಸವನಗೌಡರವರು ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 6-7 ತಿಂಗಳುಗಳಲ್ಲಿ ಹಗರಣಗಳಲ್ಲಿ ಸಿಲುಕಿದೆ. ಅದರಲ್ಲೂ ಸಿಎಂ ಸಿದ್ದರಾಮಯ್ಯನವರು ಮೂಡ ನಿವೇಶನ ಹಂಚಿಕೆ ವಿಚಾರದಲ್ಲಿ ಸಿಲುಕಿದ್ದಾರೆ. ಈ ಕುರಿತಾಗಿ ತನಿಖೆ ನಡೆಸಲು ರಾಜ್ಯಪಾಲರಿಂದ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದಾರೆ. ಪಕ್ಷಾತೀತವಾಗಿ ತನಿಖೆ ಆಗಬೇಕೆಂದಲ್ಲಿ ಸಿಎಂ ರವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿದ್ದಾರೆ. ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಕೇವಲ 3-4 ತಿಂಗಳಿಂದ ಹಗರಣಗಳಲ್ಲಿ ಮುಳುಗಿ ಮುಖ್ಯಮಂತ್ರಿಗಳಿಂದ ಹಿಡಿದು ಮಂತ್ರಿಯವರೆಗೆ ಭ್ರಷ್ಟಾಚಾರದಲ್ಲಿ ತೊಡಗಿರ್ತಕ್ಕಂಥದ್ದನ್ನು ನಾವೆಲ್ಲರೂ ನೋಡಿದ್ವಿ. ಸಾಮಾನ್ಯವಾಗಿ ಹೊಸದಾಗಿ ಸರ್ಕಾರ ರಚನೆ ಆದ ನಂತರ 1 ವರ್ಷ 1.5 ವರ್ಷ ಅವರಿಗೆ ಸಮಯವನ್ನು ಕೊಡಬೇಕಾಗಿದ್ದು ಧರ್ಮ. ಸರ್ಕಾರ ರಚನೆ ಪ್ರಕ್ರಿಯೆ ಎಲ್ಲ ಮುಗಿದಾದ ನಂತರ ಅವರಿಗೆ 1-1.5 ವರ್ಷ ಸಮಯವನ್ನು ಕೊಡಬೇಕಾಗುತ್ತೆ. ಆದರೆ ಕರ್ನಾಟಕದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದು ಕೇವಲ 4-5 ತಿಂಗಳಲ್ಲೇ ಭ್ರಷ್ಟಾಚಾರಕ್ಕೆ ಇಳಿದು ಪ್ರತಿಯೊಂದು ಇಲಾಖೆಗಳಲ್ಲಿ ಹಗರಣಗಳನ್ನು ಮಾಡುವುದರ ಮುಖಾಂತರ ಅವರೇ ವಿರೋಧ ಪಕ್ಷದವರನ್ನು ಕೈ ಮಾಡಿ ಕರೆದು ಇಡೀ ನಮ್ಮ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದೆ, ನೀವು ಅಂದ್ಕೊಂಡಾಗೆ 1-1.5 ವರ್ಷ ತನಕ ಸಮಯವನ್ನು ಕೊಡೋದು ಬೇಕಿಲ್ಲ ಅನ್ನೋಂಥ ಒಂದು ಮಾತನ್ನು ಅವರು ಹೇಳಿದರು. ಸರ್ಕಾರ ಬಂದು 6-7 ತಿಂಗಳಲ್ಲೇ ತಮ್ಮೆಲ್ಲರಿಗೂ ಗಮನಕ್ಕಿದೆ, ರಾಜ್ಯದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ. ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ರೂಪಾಯಿ ಹಗರಣಗಳನ್ನು ಮಾಡಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ. ಅದಾದ ನಂತರ ಸನ್ಮಾನ್ಯ ಮುಖ್ಯಮಂತ್ರಿಗಳ ಕುಟುಂಬದಲ್ಲಿ ಮೈಸೂರಿನ ಮೂಡಾದಲ್ಲಿ ಸೈಟ್ಗಳನ್ನು ಪಡೆಯುವುದರ ಮುಖಾಂತರ ಹಗರಣಗಳನ್ನು ಮಾಡಿ ಬೇರೆ ಬೇರೆ ಮಂತ್ರಿಗಳ ಇಲಾಖೆಗಳಲ್ಲಿ ಸುಮಾರು 6-7 ಜನ ಮಂತ್ರಿಗಳ ಇಲಾಖೆಗಳಲ್ಲಿ ಹಗರಣಗಳನ್ನು ಭ್ರಷ್ಟಾಚಾರಗಳನ್ನು ಮಾಡ್ತಿರ್ತಕ್ಕಂಥದ್ದು ತಾವೆಲ್ಲ ನೋಡಿದ್ವಿ. ಪ್ರಾರಂಭದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡುವ ನಿಟ್ಟಿನಲ್ಲಿ ಏನು ಜನ ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ದಾರೆ, ನಿಮಗೆ ಆಶೀರ್ವಾದವನ್ನು ಮಾಡಿದ್ದಾರೆ, ಕರ್ನಾಟಕದಲ್ಲಿ ಸರ್ಕಾರ ಮಾಡಲಿಕ್ಕೆ ನಿಮಗೆ ಜನ ಆಶೀರ್ವಾದ ಮಾಡಿದ್ದಾರೆ, ಒಳ್ಳೆಯ ಆಡಳಿತಗಳನ್ನು ಕೊಡ್ರಿ, ಅಧಿಕಾರಕ್ಕೆ ಬರುವಂಥ ಸಂದರ್ಭದಲ್ಲಿ ಏನು ನೀವು ಗ್ಯಾರಂಟಿಗಳ ಮುಖಾಂತರ ಸುಳ್ಳು ಗ್ಯಾರಂಟಿಗಳನ್ನು ಹೇಳುವುದ್ರ ಮುಖಾಂತರ ಅಧಿಕಾರಕ್ಕೆ ಬಂದ್ರಿ, ನೀವು ಹೇಳಿರ್ತಕ್ಕಂಥ ಗ್ಯಾರಂಟಿಗಳನ್ನು ಚಾಚು ತಪ್ಪದೆ ಜನರಿಗೆ ಮುಟ್ಟಿಸ್ತಕ್ಕಂಥ ಕೆಲಸಗಳನ್ನು ಮಾಡಿರಿ ಅನ್ನೋಂಥ ಒಂದು ಮಾತನ್ನು ನಮ್ಮ ರಾಜ್ಯಾಧ್ಯಕ್ಷರ ಮುಖಾಂತರ ಇಡೀ ರಾಜ್ಯಾದ್ಯಂತ ನಮ್ಮೆಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಒತ್ತಾಯವನ್ನು ಮಾಡಿದ್ವಿ. ಇಷ್ಟೆಲ್ಲ ಎಚ್ಚರಿಕೆ ಕೊಟ್ಟರ ನಂತರ ನಿರಂತರವಾಗಿ ಏನು ಅವರು ಹಗಲು ದರೋಡೆ ಅಂತೇನು ಕರಿತೀವಿ, ಆ ರೀತಿ ಇಲಾಖೆಗಳಲ್ಲಿ ಭ್ರಷ್ಟಾಚಾರ ಯಾವುದೇ ಕಾರಣಕ್ಕೂ ನಿಲ್ಲಿಲ್ಲ. ಇಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರಣ್ಣವರ ನೇತೃತ್ವದಲ್ಲಿ ಬೆಂಗಳೂರಿನಿಂದ ಮೈಸೂರುವರೆಗೆ ಪಾದಯಾತ್ರೆಯನ್ನು ಮಾಡುವುದರ ಮುಖಾಂತರ ಇಡೀ ರಾಜ್ಯದ ಎಲ್ಲ ಪಕ್ಷದ ಕಾರ್ಯಕರ್ತರು ಆ ಪಾದಯಾತ್ರೆಯಲ್ಲಿ ಭಾಗವಹಿಸುವುದರ ಮುಖಾಂತರ ಹೋರಾಟವನ್ನು ಮಾಡಿ ರಾಜ್ಯ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ನಮ್ಮೆಲ್ಲ ಕಾರ್ಯಕರ್ತರು ಅವತ್ತು ಮಾಡಿದ್ವಿ. ಮೂಡ ಹಗರಣದಲ್ಲಿ ಇಷ್ಟೆಲ್ಲ ಎಚ್ಚರಿಕೆ ಕೊಟ್ಟರ ನಂತರ ಸನ್ಮಾನ್ಯ ಮುಖ್ಯಮಂತ್ರಿಗಳ ಮೊಂಡುತನ,
ನಾನು ಏನೂ ತಪ್ಪು ಮಾಡಿಲ್ಲ, ಭಾಳ ನಿಷ್ಕಳಂಕರ ನಾವು. ಜನ ಸ್ಪಷ್ಟ ಸಂದೇಶವನ್ನು ನಮಗೆ ಕೊಟ್ಟಾಗಿಯೂ ಸಹ ಭಾರತೀಯ ಜನತಾ ಪಕ್ಷದವರು ಮತ್ತು JDSನವರು ನಮ್ಮನ್ನು ಅಧಿಕಾರ ಮಾಡಲಿಕ್ಕೆ ಬಿಡ್ತಾ ಇಲ್ಲ. ಈ ರೀತಿ ಹಲವಾರು ಆರೋಪಗಳನ್ನು ಮಾಡುವುದ್ರ ಮುಖಾಂತರ ಜನರನ್ನು ದಿಕ್ಕು ತಪ್ಪಿಸಿದಂಥ ಕೆಲಸವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದ ಸರ್ಕಾರದಲ್ಲಿರ್ತಕ್ಕಂಥ ಮಂತ್ರಿಗಳು, ಸರ್ಕಾರದ ಮುಖ್ಯಮಂತ್ರಿಗಳು ಹೇಳ್ಕೊಂತ ಬಂದರು. ಸನ್ಮಾನ್ಯ ರಾಜ್ಯಪಾಲರು ಎಲ್ಲ ಆಯಾಮಗಳಲ್ಲಿ ಪರಿಶೀಲಿಸಿ ಪ್ರಾಸಿಕ್ಯೂಷನ್ಗೆ ಪರ್ಮಿಷನನ್ನು ಕೊಟ್ಟರು. ಎರಡನೇ ಹಂತ ಇದಾದ ನಂತರ ಸಹ ಮುಖ್ಯಮಂತ್ರಿಗಳ ಮೊಂಡುತನ ಇನ್ನೂ ಬಿಡಲಿಲ್ಲ. ಎಲ್ಲೋ ಒಂದು ಕಡೆ ಸನ್ಮಾನ್ಯ ರಾಜ್ಯಪಾಲರವರ ನಡೆಯನ್ನು ಸಹ ಪ್ರಶ್ನೆ ಮಾಡ್ತಕ್ಕಂಥ ಕೆಲಸವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದರು. ಇವತ್ತು ಘನತೆವೆತ್ತ ಕರ್ನಾಟಕದ ಉಚ್ಚ ನ್ಯಾಯಾಲಯ ತೀರ್ಪನ್ನು ಕೊಡ್ತು. ಸನ್ಮಾನ್ಯ ಸಿದ್ದರಾಮಯ್ಯನವರು ಏನು ಅಪೀಲ್ ಮಾಡಿದ್ರು ಅದನ್ನು ವಜಾ ಮಾಡುವುದ್ರ ಮುಖಾಂತರ, ಸನ್ಮಾನ್ಯ ರಾಜ್ಯಪಾಲರು ಕೊಟ್ಟಿರ್ತಕ್ಕಂಥ ತೀರ್ಪನ್ನು ಎತ್ತಿ ಹಿಡಿಯುವುದ್ರ ಮುಖಾಂತರ ಇವತ್ತು ಕರ್ನಾಟಕದ ಉಚ್ಚ ನ್ಯಾಯಾಲಯ ತೀರ್ಪನ್ನು ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಮತ್ತೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮುಂದುವರೆದು ಮತ್ತೆ ಮಾತಾಡ್ತಾರೆ, ನಾ ಇನ್ನೂ ತೀರ್ಪನ್ನು ಓದಿಲ್ಲ, ಅದರ ಬಗ್ಗೆ ನಾ ಇನ್ನೂ ಸ್ಟಡಿ ಮಾಡಿಲ್ಲ, ಮುಂದಿನ ಹಂತದಲ್ಲಿ ನಾ ಅದನ್ನಿನ್ನೂ ಪ್ರಯತ್ನವನ್ನು ಮಾಡ್ಬೋದು ಅನ್ನೋಂಥ ಒಂದು ಮೊಂಡತನವನ್ನು ಇವತ್ತು ಪ್ರದರ್ಶನ ಮಾಡಿರ್ತಕ್ಕಂಥದ್ದು ನಾವೆಲ್ಲ ನೋಡಿದ್ದೀವಿ. ಇಷ್ಟೆಲ್ಲದರ ಮಧ್ಯ ನಿಮ್ಮ ಮೊಂಡತನ ಇನ್ನೂ ಬಿಡ್ತಾ ಇಲ್ಲ. ಈ ಸಂದರ್ಭದಲ್ಲಿ ನಾವೇನು ವಿಜಯನಗರ ಜಿಲ್ಲೆಯ ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರ ಪರವಾಗಿ ನಾನು ಒತ್ತಾಯವನ್ನು ಮಾಡ್ತೇನೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವ್ರನ್ನ, ತಕ್ಷಣ ನೀವು ನ್ಯಾಯಾಂಗ ವ್ಯವಸ್ಥೆಗೆ ನೀವು ತಲೆಬಾಗಿ, ಇವತ್ತೇನು ಕರ್ನಾಟಕದ ಉಚ್ಚ ನ್ಯಾಯಾಲಯ ಕೊಟ್ಟಿರ್ತಕ್ಕಂಥ ತೀರ್ಪಿಗೆ ತಾವು ತಲೆಬಾಗಿ ಗೌರವಯುತವಾಗಿ ತಾವು ರಾಜೀನಾಮೆಯನ್ನು ಕೊಡಬೇಕು ಅನ್ನೋಂಥ ಒಂದು ಒತ್ತಾಯವನ್ನು ಭಾರತೀಯ ಜನತಾ ಪಕ್ಷದ ಪರವಾಗಿ ನಾನು ವಿಜಯನಗರ ಜಿಲ್ಲೆಯ ಪರವಾಗಿ ಅವರಿಗೆ ಒತ್ತಾಯವನ್ನು ಮಾಡ್ತೇನೆ. ಒಂದು ಪಕ್ಷ ನಿಮ್ಮ ಮೊಂಡುತನವನ್ನು ಏನಾದರೂ ನೀವು ಮುಂದುವರಿಸಿದರೆ ಇಡೀ ರಾಜ್ಯಾದ್ಯಂತ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಇವತ್ತೆಲ್ಲ ಕಡೆ ಹೋರಾಟಗಳನ್ನು ಮಾಡುವುದ್ರ ಮುಖಾಂತರ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಐತಿಹಾಸಿಕ ತಿರುಪತಿ ತಿಮ್ಮಪ್ಪನ ದೇಗುಲದಲ್ಲಿ ಭಕ್ತರಿಗೆ ವಿತರಿಸುವ ಲಡ್ಡುವಿನಲ್ಲಿ ಪ್ರಾಣಿಗಳ ಕೊಬ್ಬಿನ ಎಣ್ಣೆಯನ್ನ ಬಳಸಲಾಗುತ್ತಿದೆ ಎಂದು ದೇಶ ಸೇರಿದಂತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಕೇಳಿ ಬರ್ತಿದೆ. ಹೀಗೆ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಂಡು ಅವರಿಗೆ ತಕ್ಕ ಶಿಕ್ಷೆ ನೀಡಬೇಕೆಂದು ಕೂಗು ಕೇಳಿ ಬರುತ್ತಿದೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ಹೊಸಪೇಟೆ ತಹಸೀಲ್ದಾರ್ ಕಚೇರಿಗೆ ಆಗಮಿಸಿದ ಕರ್ನಾಟಕ ದೇವಸ್ಥಾನ ಧಾರ್ಮಿಕ ಸಂಸ್ಥೆಗಳ ಮಹಾಸಂಘವು ತಹಸೀಲ್ದಾರ್ ದ್ವಾರ ಪ್ರಧಾನಮಂತ್ರಿಗಳಿಗೆ ಮನವಿ ರವಾನಿಸಿ ಲಡ್ಡುವಿನಲ್ಲಿ ಪ್ರಾಣಿಗಳ ಕೊಬ್ಬಿನ ಎಣ್ಣೆಯನ್ನ ಮಿಶ್ರಣ ಮಾಡಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ದೇಶಾದ್ಯಂತ ಇರುವ ಹಿಂದೂ ದೇವಾಲಯಗಳಲ್ಲಿ ಇಂತಹ ಕೃತ್ಯಗಳು ನಡೆಯದಂತೆ ನೋಡಿಕೊಳ್ಳಬೇಕು. ಜಗನ್ಮೋಹನ್ ರೆಡ್ಡಿ ಸರ್ಕಾರ ಮತ್ತು ಅವರ ತಂದೆ ಸ್ಯಾಮುವೇಲ್ ರಾಜಶೇಖರ್ ರೆಡ್ಡಿರವರ ಸರ್ಕಾರದ ಅವಧಿಯಲ್ಲಿ ತಿರುಪತಿ ದೇವಸ್ಥಾನಕ್ಕೆ ಸಂಬಂಧಿಸಿದ ಎಲ್ಲಾ ನಿರ್ಧಾರಗಳನ್ನ ತನಿಖೆ ನಡೆಸಿ ಅದರಲ್ಲಿ ಹಿಂದೂ ವಿರೋಧಿ ನಿರ್ಧಾರಗಳು ಕಂಡುಬಂದಲ್ಲಿ ಅವುಗಳನ್ನು ಕೂಡಲೇ ರದ್ದುಪಡಿಸುವಂತೆ ಮನವಿ ಮೂಲಕ ಪ್ರಧಾನಿ ನರೇಂದ್ರ ಮೋದಿರವರಿಗೆ ಆಗ್ರಹಿಸಿದ್ದಾರೆ. ಯಾರು ಹೋಗ್ತಾ ಇದ್ದಾರಂದ್ರೆ ಹಿಂದೂಗಳು ನನಗೂ ಅಲ್ಲಿಂದ ಲಡ್ಡು ಬೇಕು ಅಂದರೆ ಆ ಲಡ್ಡು ಅನ್ನೋದು ಎಷ್ಟು ಪವಿತ್ರವಾದದ್ದು ಪ್ರಸಾದ ಅನ್ನೋದು ನಾವೆಲ್ಲರೂ ತಿಳ್ಕೋಬೇಕಾಗಿದೆ. ಹೆಚ್ಚಿನ ಇದರ ಮಾಹಿತಿ ತೆಗೆದುಕೊಂಡು ಅದರ ಮೇಲೆ ಕಾನೂನುಬದ್ಧವಾಗಿ ಏನೇನಿದೆಯಲ್ಲ ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿ ಕಾಡಿದ್ದ ಭಗತ್ ಸಿಂಗ್ ರವರ 117ನೇ ಜನ್ಮದಿನದ ಅಂಗವಾಗಿ ಡಿವೈಎಫ್ಐನ ಜಿಲ್ಲಾ ಘಟಕದಿಂದ ಯುವಜನ ಸ್ಪರ್ಧಾ ಉತ್ಸವ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ವಿದ್ಯಾರ್ಥಿಗಳಿಗೆ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು. ಹೀಗೆ ಡಿವೈಎಫ್ಐ ವಿಜಯನಗರ ಜಿಲ್ಲಾ ಘಟಕದಿಂದ
ಭಗತ್ ಸಿಂಗ್ ರವರ 117ನೇ ಜನ್ಮದಿನಾಚರಣೆಯ ಹಿನ್ನೆಲೆಯಲ್ಲಿ 4 ದಿನಗಳ ಕಾಲ ಯುವಜನ ಸ್ಪರ್ಧಾ ಉತ್ಸವ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ಸರ್ಕಾರಿ ಪದವಿ ಪೂರ್ವ ಬಾಲಕಿಯರ ಕಾಲೇಜಿನಲ್ಲಿ ಕಾಲೇಜು ವಿದ್ಯಾರ್ಥಿಗಳಿಗೆ ಚದುರಂಗ ಸ್ಪರ್ಧೆ ನಡೆಸಲಾಯಿತು. ಅದೇ ರೀತಿ ಕಾಲೇಜು ರಸ್ತೆಯಲ್ಲಿ ವಿದ್ಯಾರ್ಥಿನಿಯರಿಗಾಗಿ ರಂಗೋಲಿ ಸ್ಪರ್ಧೆ ಹಾಗೂ ಡಾ ಪುನೀತ್ ರಾಜ್ಕುಮಾರ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ಓಟದ ಸ್ಪರ್ಧೆಯನ್ನ ನಡೆಸಿ ಯುವ ಪಡೆಯಲ್ಲಿ ಭಗತ್ ಸಿಂಗ್ ರವರ ಆಶಯ ಹಾಗೂ ಅವರ ಆದರ್ಶಗಳನ್ನು ತುಂಬಲಾಯಿತು. ಇವಾಗ ಬಂದ ನೋಡಿ ಕೃಷ್ಣ ನವಿಲು ಅದ್ರ ಮೇಲೆ ರಂಗೋಲಿ ಇಲ್ಲ ಹಾಕ್ರಿ ಅಕ್ಕ ನೀನ್ ಬಿಟ್ಟಿದ್ದ ಎಷ್ಟೊಂದು ಪ್ರೈಸ್ ರಂಗೋಲಿ ಒಂದು ಸಾಕು ಕೊಟ್ಟರೆ ಸಾಕು ನಾನು ತಗೋಬೇಕಂತೆ ನಾನೇ ಈಗ ಬಿಡ್ತಾಳೆ ರೂಢಿಯಿಂದ ಬಂದಿರುತ್ತೆ
ದುರ್ಗಮ್ಮನ ನೋಡಿದ್ರು ಹಂಗಲ್ಲಿ ನಮಸ್ಕಾರ ಎಲ್ಲರಿಗೂ. ಈ ದಿನ ಏನು ಭಗತ್ ಸಿಂಗನ 118ನೇ ಜನ್ಮದಿನಾಚರಣೆ ಅಂಗವಾಗಿ ಯುವಜನರ ಮಧ್ಯೆ ಯುವಜನ ಸ್ಪರ್ಧಾ ಉತ್ಸವ ಅಂತ ಏನು DYFಯಿಂದ ಹಮ್ಮಿಕೊಂಡಿದ್ದೇವೆ. ಅದರ ಭಾಗವಾಗಿ ನಿನ್ನೆ ದಿನ ಪ್ರಬಂಧ ಸ್ಪರ್ಧೆ ಏರ್ಪಡಿಸಲಾಗಿತ್ತು. ಅದರಲ್ಲಿ ಕೂಡ ಯುವಜನರು ಪಾರ್ಟಿಸಿಪೇಟ್ ಮಾಡಿ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಈ ದಿನ ಇಷ್ಟೇ ಭಗತ್ ಸಿಂಗು ಈ ದೇಶಕ್ಕಾಗಿ ತನ್ನ ಕೇವಲ 23 ವಯಸ್ಸಲ್ಲೇ ಪ್ರಾಣವನ್ನೇ ಮುಡಿಪಾಗಿಟ್ಟ. ಆ ಪ್ರಾಣ ತ್ಯಾಗ ಮಾಡಿದ ಫಲವಾಗಿ ಇವತ್ತು ನಾವು ಏನು ಜೀವನ ಮಾಡ್ತಿದ್ದೀವಿ ಅಂದರೆ ಅದು ಭಗತ್ ಸಿಂಗರು ಕೊಟ್ಟ ಒಂದು ತ್ಯಾಗದ ಬಲಿದಾನ ಅಂತಲೇ ಹೇಳ್ಬೋದು. ಹಾಗಾಗಿ ಈ ದಿನಗಳಲ್ಲಿ ಭಗತ್ ಸಿಂಗರನ್ನು ಇತಿಹಾಸವನ್ನು ತಿಳ್ಸುವಂಥ ಕೆಲಸ ಆಗ್ತದೆ. ಅದರ ಭಾಗವಾಗಿ ಇವತ್ತು ನಾವು ಭಗತ್ ಸಿಂಗರ ಬಗ್ಗೆ ಅವರ ಆದರ್ಶಗಳನ್ನು ತಿಳಿಸುವಂತಹ, ಅವರ ತ್ಯಾಗವನ್ನು ತಿಳಿಸುವಂತಹ ಕೆಲಸವನ್ನು DYF ಯಾವತ್ತಿಗೂ ಮಾಡ್ತಾ ಬಂದಿದೆ, ಮುಂದೆ ಕೂಡ ಮಾಡುತ್ತೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅದರ ಭಾಗವಾಗಿ ಇವತ್ತು ನಾವು ಏನು 110ನೇ ದಿನಾಚರಣೆ ಅಂಗವನ್ನು ಈಗ ಚದುರಂಗ ಸ್ಪರ್ಧೆ, ಪ್ರಬಂಧ ಸ್ಪರ್ಧೆ, ಓಟ ಸ್ಪರ್ಧೆ ಹಾಗೂ ರಂಗೋಲಿ ಸ್ಪರ್ಧೆಯನ್ನು ಯುವಕರ ಮಧ್ಯೆ ಏರ್ಪಡಿಸ್ತಾ ಇದ್ದೇವೆ. ಕಾರಣ ಇಷ್ಟೇ, ಭಗತ್ ಸಿಂಗರ ಒಂದು ಚಾರಿತ್ರ್ಯವನ್ನು ಇಡೀ ದೇಶಾದ್ಯಂತ ಪ್ರಪಂಚದಂತ ವಿಸ್ತರಿಸಬೇಕು. ಅವರ ಆಶಯಗಳನ್ನು ಏನು ಶಿಕ್ಷಣ, ವಸತಿ, ನಿವೇಶನ ಕೊಟ್ಟರೆ ಮಾತ್ರ ನಿಜವಾದ ಸ್ವತಂತ್ರ ಏನು ಕನಸ್ಕೊಂಡಿದ್ರು ಭಗತ್ ಸಿಂಗ್ ಅವರು, ಅದು ಆಶಯ ನೆರವೇರಬೇಕಂತ ಇವತ್ತು DYFI ಯಾವತ್ತೂ ಕೂಡ ಕೆಲಸ ಮಾಡ್ತಾ ಬಂದಿದೆ, ಮುಂದೆ ಕೂಡ ಮಾಡ್ತಾಯಿದೆ. ಅದರ ಭಾಗವಾಗಿ ಇವತ್ತು ನಾವು ಸ್ಪರ್ಧಾ ಉತ್ಸವ ನಡೆಸ್ತಾ ಇದ್ದೇವೆ. ಅದರ ಭಾಗವಾಗಿ ಇವತ್ತು ಆಲ್ರೆಡಿ ಯುವಜನರು ಕೂಡ ಸರಿಸುಮಾರು 30 ಜನ ಯುವಜನರು ಇವತ್ತು ಚದುರಂಗ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ. ಇನ್ನು ಮುಂದೆ ಕೂಡ ಇರತಕ್ಕಂತಹ ಓಟ ಸ್ಪರ್ಧೆ ಹಾಗೂ ರಂಗೋಲಿ ಸ್ಪರ್ಧೆ ಕೂಡ ಯುವಜನರು ಭಾಗವಹಿಸ್ತಾರೆ. ಮುಂದಿನ ದಿನಗಳಾಗಿ DYFI ಜೊತೆ ಯುವಜನರು ಇರ್ತಾರೆ ಅಂತ ಹೇಳ್ತಾ, ಆಮೇಲೆ ಇದರಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಮೊದಲನೇ ಮತ್ತು ಎರಡನೇ ಬಹುಮಾನ ಮತ್ತು ಮೂರನೇ ಬಹುಮಾನವನ್ನು ವಿತರಿಸ್ತೇವೆ. ಹಾಗೂ ಕೂಡ ಭಾಗವಹಿಸುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರೈಸನ್ನು ಇಶ್ಯೂ ಮಾಡಲಿಕ್ಕೆ ಇವತ್ತು DYFI ಸಂಘಟನೆ ಮುಂದಾಗಿದೆ. ಹಾಗಾಗಿ ಈ ನಿಟ್ಟಿನಲ್ಲಿ ಮಾಡ್ತಿರೋ ಉದ್ದೇಶ ಏನು ಅಂದರೆ, ಭಗತ್ ಸಿಂಗರ ಬಗ್ಗೆ ಇಡೀ ದೇಶಾದ್ಯಂತ ಯುವಜನರು ಅದ್ರ ಬಗ್ಗೆ ತಿಳ್ಕೊಳ್ಬೇಕನ್ನೋ ಒಂದು ಉದ್ದೇಶ ಇದೆ. ಈ ನಿಟ್ಟಿನಲ್ಲಿ DYFI ಸಂಘಟನೆ ಬಲಗೊಳ್ಳುತ್ತೆ ಅಂತ ಹೇಳಿ ಶುಭಾಶಯಗಳು ನನ್ನ 2 ಮಾತುಗಳು ಮುಗಿಸ್ತೇನೆ. ಹೊಸಪೇಟೆ ಪದ್ಮಶಾಲಿ ಸೌಹಾರ್ದ ಪತ್ತಿನ ಸಹಕಾರಿಯಿಂದ 13ನೇ ವಾರ್ಷಿಕ ಮಹಾಜನ ಸಭೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಹೀಗೆ ಪ್ರಸಕ್ತ ಆರ್ಥಿಕ ಸಾಲಿನಲ್ಲಿ 25 ಲಕ್ಷ ರೂಪಾಯಿ ನಿವ್ವಳ ಲಾಭವನ್ನ ಘೋಷಿಸಲಾಗಿದೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ಪದ್ಮಶಾಲಿ ಸೌಹಾರ್ದ ಪತ್ತಿನ ಸಹಕಾರದಿಂದ ದಿನಾಂಕ 24ರಂದು ನಗರದ ಪದ್ಮಶಾಲಿ ಕಲ್ಯಾಣ ಮಂಟಪದಲ್ಲಿ 13ನೇ ವಾರ್ಷಿಕ ಮಹಾಜನ ಸಭೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಬ್ಯಾಂಕ್ನ ಅಧ್ಯಕ್ಷ ಗೊಗ್ಗ ಜಯರಾಮ್ ರವರು ಮಾತನಾಡಿ, 2023-24ನೇ ಆರ್ಥಿಕ ಸಾಲಿನಲ್ಲಿನ ಬ್ಯಾಂಕ್ನ ಅಯವ್ಯಯಗಳನ್ನ ಮಂಡಿಸುತ್ತಾ ಪ್ರಸಕ್ತ ಆರ್ಥಿಕ ಸಾಲಿನಲ್ಲಿ ನಮ್ಮ ಬ್ಯಾಂಕ್ 25 ಲಕ್ಷ ರೂಪಾಯಿ ನಿವ್ವಳ ಲಾಭಾಂಶ ಗಳಿಸಿದೆ ಎಂದು ತಿಳಿಸಿದರು. ಬಾಕಿ ಸಾಲ 30/3/2024 ಅಂತ್ಯಕ್ಕೆ ಅಂತ್ಯಕ್ಕೆ 3,09,42,260 ರೂಪಾಯಿ. ಈ ಮೇಲ್ಕಂಡಂತೆ ಹೊರನಿಂದ ಸಾಲದ ಪೈಕಿ 43,84,990 ರೂಪಾಯಿ ಸುಸ್ತಿ ಬಾಕಿಯಾಗಿದ್ದು, ಇದರ ಪ್ರಮಾಣ ಶೇಕಡ 11.23 ಆಗಿರುತ್ತದೆ. ಪ್ರಾಮಾಣಿಕ ವಸೂಲಾತಿಯ ಹೊರತಾಗಿ ಸುಸ್ತಿ ಸಾಲದ ಪ್ರಾಮಾಣಿಕೆಯಲ್ಲಿ ಹೋದ ವರ್ಷದಲ್ಲಿ ಈ ವರ್ಷ ಏರಿಕೆಯಾಗಿದ್ದು, ಇದನ್ನು ಕಡಿಮೆ ಮಾಡಲು ಮುಂದಿನ ದಿನಗಳಲ್ಲಿ ವಸೂಲಿಗಾಗಿ ಅನಿವಾರ್ಯವಾಗಿ ಕಾನೂನು ಕ್ರಮ ಜರುಗಿಸಬೇಕಾಗುತ್ತದೆ. ಆರ್ಥಿಕ ಸ್ಥಿತಿ: ಪ್ರಸಕ್ತ ಸಾಲಿನಲ್ಲಿ ಸಹಕಾರಿಯು 25,04,849 ರೂಪಾಯಿಗಳ ನಿವ್ವಳ ಲಾಭ ಗಳಿಸಿದ್ದರೆ ಎನ್ನುವುದನ್ನು ತಿಳಿಸಲು ನಮಗೆ ಅವಶ್ಯವಾಗಿರುತ್ತದೆ. ಹಾಗೆಯೇ ಈ ಕುರಿತು ಹೆಚ್ಚಿನ ವಿವರಗಳನ್ನು ವಿಷಯ ಸಂಖ್ಯೆ 6 ಮಂಡಿಸಲಾಗಿದೆ. ಲೆಕ್ಕ ಪರಿಶೋಧನೆ: ಇಂದಿನ ಮಹಾಜನ ಸಭೆಯ ನಿರ್ಣಯದಂತೆ 2023-24ನೇ ಸಾಲಿನ ಲೆಕ್ಕ ಪರಿಶೋಧನೆಯನ್ನು ಶ್ರೀಯುತ ನಾಗರಾಜ್ ಮಂಡಿ ಚಾರ್ಟೆಡ್ ಅಕೌಂಟೆಂಟ್ ಅವರು ಕೈಗೊಂಡು ವರದಿಯನ್ನು ನೀಡುತ್ತಾರೆ. ಆಡಳಿತ ಮಂಡಳಿಯ ಸದಸ್ಯರು ಹಾಗೂ ಸಾಲ ವಸೂಲಾತಿ ಸಮಿತಿಗಳು ಸಹಕಾರಿ ವಾಚನ ಸಭೆಗೆ ಹಾಜರಾಗಿ ತಮ್ಮ ಅತ್ಯಮೂಲ್ಯ ಸಲಹೆ ವಹಿಸಿ ಸೂಕ್ತ ಸಲಹೆ ಹಾಗೂ ಸೂಚನೆಗಳನ್ನು ನೀಡಿದ್ದಾರೆ. ಮತ್ತು ನಮ್ಮ ಸಿಬ್ಬಂದಿ, ಸಹಕಾರಿ ಸಿಬ್ಬಂದಿಗಳು ಮತ್ತು ಪಿಂಪಿ ಸಂಗ್ರಹಕಾರರು ಸಹಕಾರಿ ಬೆಳವಣಿಗೆಗೆ ಕಾರ್ಯನಿರತರಾಗಿದ್ದಾರೆ. ಸಿಬ್ಬಂದಿಗಳಿಗೆ ಸೌಹಾರ್ದ ಸಮಿತಿ ಸಹಕಾರದಿಂದ ಹಲವು ತರಬೇತಿಗಳನ್ನು ನೀಡಲಾಗಿದೆ. ಸಿಬ್ಬಂದಿಗಳು ತಮ್ಮ ಕೆಲಸ ಕಾರ್ಯಗಳನ್ನು ಇನ್ನಷ್ಟು ಪರಿಣಿತಿ ಹೊಂದುವಂತೆ ಮನವಿ ಮಾಡಲಾಗಿದೆ. ಯೋಜನೆ: ಈ ಹಿಂದೆ 2023-24ನೇ ಸಾಲಿನಲ್ಲಿ ಸಹಕಾರಿಯ ಎಲ್ಲ ಸದಸ್ಯರು ಕನಿಷ್ಠ ಸೇವೆಗಳನ್ನು ಉಪಯೋಗಿಸಿಕೊಳ್ಳುವ ನಿಟ್ಟಿನಲ್ಲಿ ಕ್ರಮಗಳನ್ನು ಘೋಷಿಸಲಾಗಿದೆ. ಆದರೆ ನಾವು ಪ್ರಯತ್ನದ ಹೊರತಾಗಿ ಕನಿಷ್ಠ ಸೇವೆಗಳನ್ನು ಉಪಯೋಗಿಸಿಕೊಳ್ಳುವುದರಲ್ಲಿ ಭಾಗಿಯಾಗಲಿಲ್ಲ. ಈ ದಿಶೆಯಲ್ಲಿ ನಿರಂತರವಾಗಿ ಪ್ರಯತ್ನ ಮಾಡಲಾಗಿದೆ. ಈ ಮೇಲಿನಂತೆ ವರದಿಯನ್ನು ಸಾದರಪಡಿಸುತ್ತಾ ಕಾಲಕಾಲಕ್ಕೆ ಮಾರ್ಗದರ್ಶನ ನೀಡಿದ ಸಹಕಾರಿ ಇಲಾಖೆ, ರಾಜ್ಯ ಸೌಹಾರ್ದ ಸಮಿತಿ ಸಹಕಾರಿ ಬೆಂಗಳೂರು, ಚಾರ್ಟೆಡ್ ಅಕೌಂಟೆಂಟ್
ಈಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರ್ಲಿ, ಪಾಲಿಶ್ ಮಾಡಿದ ಮೇಲೆ ಹೊಚ್ಚ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ, ನೋಡಿ. ತಾಯಿ, ನಿಮ್ ಮೈ ಮೇಲೆ ಅದೋ ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ, ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ಲಿ ಇಡಿ. ಹಾಕಿ ಪರ್ಸ್ನಲ್ಲಿ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇದು ತಗೊಳ್ಳಿ ತಾಯಿ, ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿರಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ವಿವಿಧ ಬೇಡಿಕೆಗಳ ಈಡೇರಿಕೆ. ಸಭೆ ಪ್ರಸಕ್ತ ಆರ್ಥಿಕ ಸಾಲಿನಲ್ಲಿ 25 ಲಕ್ಷ ನಿವ್ವಳ ಲಾಭ ಘೋಷಣೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳೊಂದಿಗೆ ನಯನ ಉಮೇಶ್.